ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೇನಾದರೂ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಇನ್ನು ವಿಡಿಯೋಸ್ ಇನ್ನು ಹೇಗೆ ಬರಬೇಕು, ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು ಅಂತ ನಿಮಗೇನಾದರೂ ನಾನು ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನದೇನಾದರೂ ತಪ್ಪಿದರೆ ನಾನು ತಿದ್ಕೊತೀನಿ. ಇದು ಮಂಗಳವಾರ ಬೆಳಗ್ಗೆ ಬಾಗಿಲೆಲ್ಲ ತೊಳ್ಕೊಂಡು ಮಾಮೂಲಿ ರಂಗೋಲಿ ಎಲ್ಲ ಹಾಕೋತಾ ಇದ್ದೆ. ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ದೆ. ಬಾಗಿಲು ತೊಳ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಬಂದಿದ್ನಲ್ಲ. ಇವಾಗ ಅದೇ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಇವಾಗ ನನ್ನ ಮಗಳಿಗೆ ಸ್ಕೂಲಿಲ್ಲ, ನನ್ನ ಮಗನಿಗೆ ಸ್ಕೂಲಿದೆ. ಅವಳಿಗೆ ಫ್ರೈಡ್ ರೈಸು ಮತ್ತು ನ್ಯೂಡಲ್ಸು, ಉಪ್ಪಿಟ್ಟು ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಆದರೆ ಇವನಿಗೆ ನ್ಯೂಡಲ್ಸು ಮತ್ತು ಫ್ರೈಡ್ ರೈಸು ಈ ಥರದ್ದು ರೈಸ್ ಐಟಮ್ ಜಾಸ್ತಿ ಇವನಿಗೆ ಇಷ್ಟ ಆಗುತ್ತೆ. ಇವಾಗ ಅವಳಿಗೆ ಸ್ಕೂಲಿಲ್ಲಿ ರಜಾ ಇದೆಯಲ್ಲ, ಅದಕ್ಕೆ ಅವನು ಹೇಳ್ತಾ ಇದ್ದ, ಅಮ್ಮ ಇವಾಗ ಅವಳಿಗೆ ರಜಾ ಇದೆಯಲ್ಲ, ನಾನು ಕೇಳಿದ್ದೆಲ್ಲ ಮಾಡಿಕೊಡು ಅಮ್ಮ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಅವ್ನಿಗೆ ಏನೇನು ಇಷ್ಟ ಪ್ರತಿದಿನ ಅದನ್ನೇ ಮಾಡಿಸ್ಕೊಂಡು ಹೋಗ್ತಾ ಇದ್ದ. ಒಂದಿನ ಉಪ್ಪಿಟ್ಟು ಕೇಸರಿಬಾತ್ ಮಾಡಿಸ್ಕೊಂಡಿದ್ದ, ಒಂದಿನ ಫ್ರೈಡ್ ರೈಸ್ ಮಾಡಿಸ್ಕೊಂಡಿದ್ದ. ಈ ಥರ ಅವ್ನಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿಸ್ಕೊಂಡು ಹೋಗ್ತಾನೆ. ಅದು ಅವಳಿಗೆ ಈ ಥರದ್ದೆಲ್ಲ ರೈಸ್ ಐಟಮ್ ಇಷ್ಟ ಆಗಲ್ಲ. ಅವಳಿಗೆ ದೋಸೆ, ಇಡ್ಲಿ ಈ ಥರದ್ದೇ ಇಷ್ಟ. ಈ ಎರಡೂ ಬ್ಯಾಲೆನ್ಸ್ ಮಾಡಬೇಕಲ್ಲ. ಅವಳಿಗೆ ಇಷ್ಟ ಆಗಿರೋದು ಮಾಡಬೇಕು, ಇವ್ನಿಗೆ ಇಷ್ಟ ಆಗಿರೋದು ಮಾಡಬೇಕು. ಈಗ ಹೆಂಗಿದ್ರು ಪಾಪ ಸ್ಕೂಲ್ ಇಲ್ವಲ್ಲ ಅವಳಿಗೆ, ಏನು ಇವನೊಬ್ಬನೇ ಅಲ್ವಾ, ಅವ್ನು ಕೇಳಿದ್ದೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಫ್ರೈಡ್ ರೈಸ್ ಮಾಡಿಕೊಡ್ತಾಯಿದ್ದೆ. ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬಟಾಣಿ ಕಾಳು, ಕ್ಯಾರೆಟು ಮತ್ತು ಬೀನ್ಸು ಹಾಕಿ ಮತ್ತು ಶೇಜ್ವಾನ್ ಚಟ್ನಿ ಬರುತ್ತಲ್ಲ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಅನ್ನನ ಆರ್ಸೋಕೆ ಇಟ್ಟಿದ್ದೆ. ಅನ್ನನೂ ಆರಿರೋ ಅನ್ನ ಹಾಕಿದ್ರೆ ಹುಡಿ ಆಗುತ್ತೆ ಅಂತ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಸೋಯಾ ಸಾಸ್ ಇತ್ತು ಅದನ್ನು ಹಾಕಿದೆ. ಅದನ್ನು ಹಾಕಿಬಿಟ್ಟು ಫ್ರೈಡ್ ರೈಸ್ ರೆಡಿ ಮಾಡಿದೆ. ಇವಾಗ ಈ ಕಡೆ ಮೊಟ್ಟೆ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಅವನಿಗೆ ಡೈಲಿ ಮೊಟ್ಟೆ ಕೊಡ್ತೀವಲ್ಲ ಒಂದೊಂದು, ಆ ಮೊಟ್ಟೆ ಡೈಲಿ ಒಂದೇ ಥರ ಕೊಟ್ಟರೆ ಅವನಿಗೂ ತಿನ್ನೋಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿನ ಬಾಯ್ಲ್ ಮಾಡಿ ಕೊಡ್ತೀನಿ, ಒಂದಿನ ಈ ಥರ ಆಮ್ಲೆಟ್ ಮಾಡಿ ಕೊಡ್ತೀನಿ, ಒಂದಿನ ಈರುಳ್ಳಿ ಮತ್ತು ಎಲ್ಲ ಹಾಕಿ ಕೊಡ್ತೀನಿ, ಆಮ್ಲೆಟ್ ಮಾಡಿ ಕೊಡ್ತೀನಿ. ಇವತ್ತು ಪ್ಲೈನ್ ಆಗೇ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಹಾಕಿ ಸಾಲ್ಟ್ ಹಾಕಿ ಬರೀ ಪ್ಲೈನ್ ಆಗಿಯೇ ಆಮ್ಲೆಟ್ ಮಾಡಿ ಕೊಟ್ಟೆ. ಅವ್ನಿಗೊಂದು ತಿನ್ನೋಕ್ಕೆ ಕೊಟ್ಟೆ, ಒಂದು ಬಾಕ್ಸಿಗೆ ಕಟ್ಟಿಕೊಟ್ಟೆ. ಸಾಕು, 3 ಗಂಟೆಗೆಲ್ಲ ವಾಪಸ್ ಬರ್ತಾನೆ. 8 ಗಂಟೆಯಿಂದ 3 ಗಂಟೆ ಇದೆ. ಮತ್ತು ನೆಕ್ಸ್ಟ್ ಮಂತಿಂದ ಅವ್ನಿಗೂ 5 ಗಂಟೆವರೆಗೂ ಇರುತ್ತೆ ಸ್ಕೂಲು. ಇವಾಗ ಈ ಫಸ್ಟ್ 1 ಮಂತು 3 ಗಂಟೆವರೆಗೂ ಇರುತ್ತೆ. 3 ಗಂಟೆಗೆಲ್ಲ ವಾಪಸ್ ಬರ್ತಾನೆ. ಇನ್ನು ಅವ್ನಿಗೂ ತಿಂಡಿ ಹಾಕ್ಕೊಟ್ಟೆ. ನಮ್ಮ ಅಪ್ಪನಿಗೂ 1 ಲೋಟ ಕಾಫಿ ಕೊಟ್ಟೆ. ಅವ್ರಿಗೆ ಬೆಳಗ್ಗೆ ಎದ್ದಿದ ತಕ್ಷಣ 1 ಲೋಟ ಕಾಫಿ ಬೇಕೇ ಬೇಕು. ಇನ್ನು ಅವ್ರಿಗೂ ಕಾಫಿ ಕೊಟ್ಟು ಬಿಸ್ಕೆಟ್ ಕೊಟ್ಟು ಇವಾಗ ನಾನು 1 ಲೋಟ ಬಿಸಿನೀರು ಕುಡಿಯೋಣ ಅಂತ ಕುಡಿತಾಯಿದ್ದೆ. ಬೆಳಗ್ಗೆಯಿಂದ ಟೈಮೇ ಆಗಿರಲಿಲ್ಲ ಬಿಸಿ ನೀರು ಕುಡಿಯೋಕ್ಕೆ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಇನ್ನು ತಿಂಡಿ ಎಲ್ಲ ಆಯ್ತಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು 1 ಲೋಟ ನೀರು ಕುಡಿದೆ. ಇನ್ನು ಅವನು ಸ್ಕೂಲ್ಗೆ ಹೊರಟ. ಅವನಿಗೂ ಸ್ವಲ್ಪ ಕಣ್ಣಲ್ಲಿ ಇನ್ಫೆಕ್ಷನ್ ಆಗಿತ್ತು. ಮೊನ್ನೆ ವಾಸನ್ ಐ ಕೇರಲ್ಲಿ ತೋರಿಸ್ಕೊಂಡು ಬಂದಿದ್ವಿ. ಅದು ಇನ್ಫೆಕ್ಷನ್ ಮತ್ತೆ ಇನ್ನೊಂದು ಕಣ್ಣಿಗೂ ಸ್ಪ್ರೆಡ್ ಆಗುತ್ತೆ, ಔಷಧಿ ಎಲ್ಲ ಕ್ಲೀನಾಗಿ ಹಾಕೋ ಅಂತ ಹೇಳ್ತಾ ಇದ್ದೆ. ಒಂದು ಕಣ್ಣಿಗೆ ಆಗಿತ್ತು, ಹಾಕೋತಾ ಇದ್ದ ಅವನು. ಇನ್ನು ಇವಳು ಎದ್ದು ಬಂದು ಸ್ನಾನ ಎಲ್ಲ ಮಾಡ್ಕೊಂಡಿದ್ಲು. ತಿಂಡಿ ಹಾಕ್ಕೊಟ್ಟಿದ್ದೆ. ಅವಳಿಗೆ ಫ್ರೈಡ್ ರೈಸ್ ಬೇಡ, ತಿನ್ನಲ್ಲ ಅಂತ ಹಠ ಮಾಡ್ತಾಯಿದ್ಲು. ಸರಿ ಹೋಗಲಿ ಅಡುಗೆ ಮಾಡ್ತೀನಿ, ಅಷ್ಟು ಹಾಕ್ಕೊಟ್ಟಿದ್ದೀನಿ ತಿನ್ಬಿಡು ಅಂತ ಹೇಳ್ತಾ ಇದ್ದೆ. ಆದ್ರೂ ಅವಳು ತಿನ್ನಲೇ ಇಲ್ಲ. ನಾನು ಹೋದ್ಮೇಲೆ ಸ್ನಾನ ಎಲ್ಲ ಆಗಿ ಪೂಜೆ ಮುಗಿಸ್ಕೊಂಡೆ. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಬಂದರು, ಬರ್ತಾ ಎಳ್ನೀರು ತಂದಿದ್ರು. ಇವಾಗ ನಾನು ಸಮ್ಮರ್ ಅಲ್ವಾ, ಜಾಸ್ತಿ ನೀರು ಕುಡಿಬೇಕಲ್ಲ, ಯಾವಾಗಲೂ ತರ್ತಾ ಇರ್ತಾರೆ ಎಳ್ನೀರು. ಸರಿ ನಾವು ಎಳ್ನೀರು ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈಡ್ ರೈಸ್ ಇತ್ತಲ್ಲ ಅದನ್ನು ಹಾಕ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಅಡುಗೆಗೆ ಇಟ್ಕೊಂಡಿದ್ದೀನಿ. ಅಡುಗೆಗೆ ಬೇಳೆ ಸಾರು ಮತ್ತು ಅನ್ನ ಮಾಡ್ಕೊತಾ ಇದ್ದೆ. ನಮ್ಮ ಅಪ್ಪಂಗೆ ಬಸ್ಸಾರಿತ್ತು, ಅದರಲ್ಲಿ ಮುದ್ದೆ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ನಾಷ್ಟ ತಿಂತಾಯಿದ್ದೀನಿ. 1 ಗಂಟೆ ಆಗಿತ್ತು ಟೈಮು. 1 ಗಂಟೆ ಈಗಾಗಲೇ ನಮ್ಮ ಅಪ್ಪನಿಗೆ ಊಟ ಕೊಡಬೇಕು. ಅವ್ರು ಕರೆಕ್ಟಾಗಿ 1:30ಗೆ ಊಟ ಕೊಡಬೇಕು. ಬೆಳಗ್ಗೆ 8 ಗಂಟೆಗೆ ನಾಷ್ಟ ಕೊಡಬೇಕು, 1:30ಗೆ ಊಟ ಕೊಡಬೇಕು. ಕರೆಕ್ಟ್ ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್ ಅವ್ರದ್ದು. ಒಂದು ಅರ್ಧ ಗಂಟೆ ಜಾಸ್ತಿ ಆದರೂ ಊಟ ಬೇಡ ಅಂದ್ಬಿಡ್ತಾರೆ. ಭಯ ಸ್ವಲ್ಪ ಅವ್ರಿಗೆ, ಅದಕ್ಕೆ ನಾನು ಬೇಗನೆ ಮಾಡ್ಕೊಂಬಿಡ್ತೀನಿ. ಇನ್ನು ಮುದ್ದೆ ಮಾಡಿ ಅವ್ರಿಗೂ ಊಟ ಕೊಟ್ಟೆ. ಊಟ ಮಿಷಿನ್ಗೆ ಹಾಕಿದ್ದೆ ಬಟ್ಟೆ ಆವಾಗಲೇ, ಅದೂ ಆಗಿತ್ತು. ಇನ್ನು ಬಟ್ಟೆ ಎಲ್ಲ ಒಣಗಾಕಿ
ಡೈಲಿ ಬಟ್ಟೆ ಒಗಿತೀನಿ ಫ್ರೆಂಡ್ಸ್, ಡೈಲಿ ಬಟ್ಟೆ ಇರ್ತವೆ. ಡೈಲಿ ಬಟ್ಟೆ ಒಗಿ, ಮನೆ ಒರೆಸು, ಪಾತ್ರೆ ತೊಳಿ, ಇದೇ ಕೆಲಸ ಡೈಲಿ ಮಾಡೋ ಕೆಲಸನೇ ಮಾಡಿ ನನಗೂ ಬೇಜಾರಾಗೋಗಿದೆ. ಇನ್ನು ಬಟ್ಟೆ ಎಲ್ಲ ಹಾಕಿ ಇನ್ನು ಸಂಜೆ ಸ್ವಲ್ಪ ಆಚೆ ಹೋಗಬೇಕಿತ್ತು. ನಮ್ಮ ಮನೆಯವ್ರ ಫ್ರೆಂಡ್ ಮದುವೆ ಇತ್ತು ಬುಧವಾರ ಗುರುವಾರ ಆದಿಚುಂಚನಗಿರಿಲಿ ಹೋಗೋಣ ಅಂತ ಅಂದ್ಕೊಂಡು ಬಟ್ಟೆ ತೊಗೊಳ್ಳೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಗಂಗೆನಹಳ್ಳಿಗೆ ಹೋಗಿದ್ವಿ. ಹಾಗೆ ನನ್ನ ಮಗಳು ಅಲ್ಲಿ ಸ್ವಲ್ಪ ಮೆಹಂದಿ ಹಾಕ್ತಾಯಿದ್ರು. ಮದುವೆ ಅಲ್ವಾ, ಅವಳಿಗೆ ತುಂಬ ಇಷ್ಟ ಮೆಹಂದಿ ಹಾಕಿಸ್ಕೊಳ್ಳೋದು ಅಂತ. ಹಾಗೆ ಅಲ್ಲಿ ಮೆಹಂದಿ ಹಾಕಿಸ್ಕೊತಾ ಇದ್ಲು. ಮತ್ತು ಇನ್ನು ಬರ್ತಾ ಹಂಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಗುರುವಾರ ಮದುವೆಗೆ ಹೊರಟ್ವಿ. ಬುಧವಾರ ಸಂಜೆ ಹೊರಟ್ವಿ. ಬುಧವಾರ ಸಂಜೆ ರಿಸೆಪ್ಷನ್ನು ಮತ್ತು ಗುರುವಾರ ಬೆಳಗ್ಗೆ ಮುಹೂರ್ತ ಇದ್ದಿದ್ದು. ಆದಿಚುಂಚನಗಿರಿಲೇ ಅಲ್ವಾ, ಹತ್ರ ಬೇಗ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವರು ಡ್ಯೂಟಿಗೆ ಹೋಗಿದ್ರು. ಬರೋ ಅಷ್ಟರಲ್ಲೇ ಸಂಜೆ 7 ಗಂಟೆ ಆಗಿತ್ತು. 7 ಗಂಟೆಗೆ ಬಿಟ್ವಿ, 9 ಗಂಟೆಗೆಲ್ಲ ಹೋದ್ವಿ ಮದುವೆಗೆ. ರಿಸೆಪ್ಷನ್ ಮುಗಿಸ್ಕೊಂಡು ಇನ್ನು ಬೆಳಗ್ಗೆ ಮುಹೂರ್ತ ಮುಗಿಸ್ಕೊಂಡು ಹೊರಟು ವಾಪಸ್ ಬರ್ತಾಯಿದ್ವಿ. ನಮ್ಮ ಅಪ್ಪನೂ ಕರ್ಕೊಂಡು ಹೋಗಿದ್ವಿ ಮದುವೆಗೆ. ಇನ್ನು ಪಪ್ಪ ಒಬ್ಬರೇ ಮನೇಲಿ ಇರ್ತಾರೆ ಅಂತ ಇನ್ನು ಸ್ವಲ್ಪ ದಿವಸ ಇಟ್ಕೊಳ್ಳೋಣ, ಆಮೇಲೆ ಊರಿಗೆ ಕಳ್ಸೋಣ ಅಂತ ಅಂದ್ಕೊಂಡಿದ್ವಿ. ಇನ್ನು ಬರ್ತಾ ಹೋಟೆಲ್ಗೆ ಹೋಗಿದ್ವಿ ಕಾಫಿ ಕುಡಿಯೋಣ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.